Hello everyone, matrices chapter topic matrix and types of matrix, exercise 3.1. Question number 1. In a matrix A, 2, 5, 19, minus 7, 35, minus 2, 5 by 2, 12, root 3, 1, minus 5, 17. The order of the matrix, the number of elements. Write the elements of A13, A21, A33, A24, A23. So, first matrix ಬರ್ಕೊಳ್ಳೋಣ. 2, 35, root 3. 5, minus 2, 1. 19, 5 by 2, minus 5. Minus 7, 12, 17. So, rows ಆದ್ರೆ horizontal ಇರುತ್ತೆ, ಕಾಲಮ್ಸ್ ಅಂದ್ರೆ ವರ್ಟಿಕಲ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಎಷ್ಟು ರೋಸ್ ಇದೆ? m ರೋಸ್ ಅಂದ್ರೆ 3 ಇದೆ, n ಕಾಲಮ್ಸ್ ಇದೆ. n ಕಾಲಮ್ಸ್ ಅಂದ್ರೆ 4 ಕಾಲಮ್ಸ್ ಇದೆ. ಮ್ಯಾಟ್ರಿಕ್ಸ್ ಅನ್ನ m ಕ್ರಾಸ್ n ನಲ್ಲಿ ಮೆನ್ಷನ್ ಮಾಡ್ತೀವಿ, ವಿಚ್ ಮೀನ್ಸ್ ಇದು 3 ಕ್ರಾಸ್ 4. ಇದನ್ನ ಆರ್ಡರ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಒನ್, ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ is 3 cross 4. ಓಕೆ, ಈಗ ನಂಬರ್ ಆಫ್ ಎಲಿಮೆಂಟ್ಸ್. ನಂಬರ್ ಆಫ್ ಎಲಿಮೆಂಟ್ಸ್ ಯಾವತ್ತು m ಇಂಟು n ಮಾಡಿದ್ರೆ ಸಿಗತ್ತೆ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ. ಸೊ 3 ಇಂಟು 4 is 12. 12 ನಂಬರ್ ಆಫ್ ಎಲಿಮೆಂಟ್ಸ್. ಇನ್ನು ಥರ್ಡ್ ಒನ್ A13 ಅಂತ ಕೇಳಿದ್ದಾರೆ. ಸೊ ಇಲ್ಲಿ Aij ಇರುತ್ತೆ. ಇದು A11, A12. ವಿತ್ ರೆಸ್ಪೆಕ್ಟ್ ಟು ರೋಸ್ ನಾವು ಎಲಿಮೆಂಟ್ಸ್ ನ ನೇಮ್ ಮಾಡ್ತೀವಿ. ಫಸ್ಟ್ ರೋಸ್, ಸೆಕೆಂಡ್ ರೋ A21, ಇದು A31, ಇದು A22, A32, A23, ಇದು A24, A33, A34. ಸೊ I ಅಂದ್ರೆ ರೋಸ್, J ಅಂದ್ರೆ ಕಾಲಮ್. ಸೊ Aij ಅಂದ್ರೆ ರೋಸ್ ಮತ್ತೆ ಕಾಲಮ್ಸ್ ರೆಪ್ರೆಸೆಂಟ್ ಆಗುತ್ತೆ. ಓಕೆನಾ? ಈಗ A13 ಅಂದ್ರೆ 19 ಇದೆ. ಇನ್ನು A21 35 ಇದೆ. A33 minus 5, A24 12 ಇದೆ. ಲಾಸ್ಟ್ ಎಲಿಮೆಂಟ್ A23 is 5 by 2. ಈ ತರ ಎಲಿಮೆಂಟ್ಸ್ ನೇಮಿಂಗ್ ಇರುತ್ತೆ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ. ಇರ್ರೆಸ್ಪೆಕ್ಟಿವ್ ಆಫ್ ಆರ್ಡರ್ಸ್ ಮ್ಯಾಟ್ರಿಕ್ಸ್ ನ ನೇಮ್ ಮಾಡ್ಬೇಕಾಗತ್ತೆ. ನೇಮ್ ಮಾಡಿ ಆಮೇಲೆ ಅವ್ರು ಯಾವ್ಯಾವ ಎಲಿಮೆಂಟ್ಸ್ ಕೇಳಿದಾರೋ ಅದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸಿಂಪಲ್ ಆಗಿದೆ. ಥ್ಯಾಂಕ್ ಯು.